ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿನ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ರಾಜ್ಯ ಮಟ್ಟದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಅದನ್ನು ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೊಂಡು ಬರಬೇಕು. ಇಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಅಂಥೇಳಿ. ಅದು ಎಷ್ಟೇನಂತಂದ್ರೆ 5 ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ ನೋಡಿದಾಗ ಮೈದೂರು ಅಂತಕ್ಕಂಥ ಒಂದು ಪದದ ಸಂಧಿ ಯಾವುದಾಗ್ತದೆ ಅಂಥೇಳಿ ಇಲ್ಲಿ ಪ್ರಶ್ನೆ ಇದೆ. ಅದು ಉತ್ತರ ನೋಡೋದಾದ್ರೆ ಆದೇಶ ಸಂಧಿ ಅಂತಕ್ಕಂಥದ್ದು ಆಗ್ತದೆ. ಓಕೆ, ನೆಕ್ಸ್ಟು ಮೂರನೇ ಪ್ರಶ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂಥೇಳಿ ಒಂದು ಪ್ರಶ್ನೆ ಇದೆ. ಅದು ಉತ್ತರ ಏನಂತಂದ್ರೆ ವಿವರಣಾತ್ಮಕ ಚಿಹ್ನೆ ಅಂಥೇಳಿ. ಇನ್ನು ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ ಮೇಲ್ವಾತು ಪದವು ಈ ಸಮಾಸಕ್ಕೆ ಸೇರಿದೆ ಅಂಥೇಳಿ. ಉತ್ತರ ಯಾವುದಂತಂದ್ರೆ ಕರ್ಮಧಾರೆಯ ಸಮಾಸ ಅಂಥೇಳಿ. ಇನ್ನು ಐದನೇ ಪ್ರಶ್ನೆ ಹತ್ತನಿಂ ಪದವು ಈ ವಿಭಕ್ತಿ ಪ್ರತ್ಯಯ ಅಂತಕ್ಕಂಥದ್ದು. ಅದು ಸರಿಯಾದ ಉತ್ತರ ಪಂಚಮಿ ಅಂತಕ್ಕಂಥದ್ದು ಬರ್ತದೆ. ಆರನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಏನಾಗ್ತದೆ ಅಂಥೇಳಿ. ಅದೇನಾಗ್ತಿತ್ತಪ್ಪ ಅಂದ್ರೆ ಮಿಶ್ರ ವಾಕ್ಯ ಅಂತಕ್ಕಂಥದ್ದು ಆಗ್ತದೆ. ಓಕೆ, ನೆಕ್ಸ್ಟ್ ಮುಖ್ಯ ಪ್ರಶ್ನೆ 2ರಲ್ಲಿ ಸಂಬಂಧಿ ಪದವನ್ನು ಬರೀಬೇಕು. 7ನೇದು ಇಲ್ಲಿ ಪರ್ವತ ಅಂತಕ್ಕಂಥದ್ದು ರೂಢನಾಮ ಆದ್ರೆ ಸಹದೇವ ಅಂತಕ್ಕಂಥದ್ದು ಇಲ್ಲಿ ಅಂಕಿತನಾಮ ಆಗ್ತದೆ. 8ನೇದು ನೋಡಿದಾಗ ಮೊತ್ತ ಮೊದಲು ಇದು ದ್ವಿರುಕ್ತಿ ಆದ್ರೆ ಸತಿಪತಿ ಇದು ಚುಳ್ಳುನುಡಿ ಆಗ್ತದೆ. ಅದೇ ರೀತಿ 9ನೇದು ಕಾರ್ಯ ಕಜ್ಜ ಆಗ್ತದೆ, ಯಶ ಜಶ ಅಂತಕ್ಕಂಥದ್ದು ಆಗ್ತದೆ. ಇನ್ನು 10ನೇದು ಬಂದಾಗ ಚೆನ್ನಾಗಿ ಇದು ಸಾಮಾನ್ಯಾರ್ಥಕವೇ ಆದ್ರೆ ಅಯ್ಯೋ ಅಂತಕ್ಕಂಥದ್ದು ಭಾವಸೂಚಕ ಅವೇ ಅಂತಕ್ಕಂಥದ್ದು ಆಗ್ತದೆ. ಓಕೆ, ನೆಕ್ಸ್ಟ್ ಮುಖ್ಯ ಪ್ರಶ್ನೆ 3ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರ್ತಕ್ಕಂಥದ್ದಿದೆ. 11ನೇ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತೇಳಿ. ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಅಂತಕ್ಕಂಥದ್ದು ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಾಧನವಾಗಿದೆ ಅಂಥೇಳಿ ಇಲ್ಲಿ ಉತ್ತರವನ್ನು ಬರೀಬೇಕು. ಇನ್ನು ವಚನಕಾರರಿಗೆ ಯಾವುದು ದೇವರಾಗಿತ್ತು ಅಂಥೇಳಿ. ಇದು ಪ್ರಜ್ಞೆ ಅಂತಕ್ಕಂಥದ್ದು ದೇವರಾಗಿತ್ತು. ಇನ್ನು 13ನೇ ಪ್ರಶ್ನೆ ನೋಡೋದಾದ್ರೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಅಂಥೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ನೋಡೋದಾದ್ರೆ ವಿಮಾನ ದಾಳಿಗಳಿಂದ ಅದನ್ನು ರಕ್ಷಿಸಿಕೊಳ್ಳೇನಪ್ಪ ಅಂದ್ರೆ ಈ ಬ್ಲಾಕ್ಔಟ್ ನಿಯಮವನ್ನು ಇಲ್ಲಿ ಪಾಲಿಸಬೇಕಾಗ್ತದೆ. 14ನೇ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಅಂಥೇಳಿ. ಇಲ್ಲಿ ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಏನು ಮಾಡ್ತಾಳೆ ಅಂತಂದ್ರೆ ಕಳಿಸ್ತಾಳೆ. ಓಕೆ, ಅದೇ ರೀತಿ 15ನೇ ಪ್ರಶ್ನೆ ನೋಡೋದಾದ್ರೆ ಹಕ್ಕಿಯ ಕಣ್ಣುಗಳು ಯಾವುವು ಅಂತಕ್ಕಂಥದ್ದು. ಇಲ್ಲಿ ಉತ್ತರ ನೋಡೋದಾದ್ರೆ ಸೂರ್ಯಚಂದ್ರರು ಅಂತಕ್ಕಂಥದ್ದು ಉತ್ತರವನ್ನು ಬರೀಬೇಕು. 16ನೇ ಪ್ರಶ್ನೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಅಂಥೇಳಿ. ಇಲ್ಲಿ ಉತ್ತರ ನೋಡೋದಾದ್ರೆ ದ್ರವ್ಯವನ್ನು ಬೀಳುವುದಕ್ಕಾಗಿ. 17ನೇ ಪ್ರಶ್ನೆ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಅಂಥೇಳಿ. ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು. ಅದು ಏನಪ್ಪ ಅಂದ್ರೆ ಔಪಚಾರಿಕವಾಗಿದ್ದರೆ ಅದು ಸಾಲದು, ವಾಸ್ತವಿಕವಾಗಿ ಕೂಡ ಅದು ಜಾರಿಯಲ್ಲಿರಬೇಕು. ಇದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಕ್ರಿಯಾ ಸ್ವಾತಂತ್ರ್ಯ ಅಂತೇಳಿ ಕರಿತೀವಿ. ಓಕೆ, ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಇಲ್ಲಿ 3 ಮತ್ತು 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 18ನೇ ಪ್ರಶ್ನೆ ನೋಡೋದಾದ್ರೆ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅಂಥೇಳಿ. ಇಲ್ಲಿ ಕನ್ನಡದ ಒಂದು ಅನೇಕ ಕವಿಗಳು ಏನು ಮಾಡ್ತಾರೆ ಅಂತಂದ್ರೆ ಕನ್ನಡದ ಒಂದು ಪದಗಳ ಬಳಕೆ ಹೆಚ್ಚಾಗಬೇಕಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರ ಒಂದು ವಾಣಿಯಿಂದ ಏನಪ್ಪ ಅಂದ್ರೆ ಕನ್ನಡದ ವೀಣೆ ಅಂತಕ್ಕಂಥದ್ದು ಮೃದು ಮಧುರವಾಗಿ ಏನಾಗ್ತಿದೆಪ್ಪ ಅಂದ್ರೆ ಇಲ್ಲಿ ಮಿಡಿತದೆ. ಅಷ್ಟೇ ಅಲ್ಲದೆ ಬಸವೇಶ್ವರರು, ಅಲ್ಲಮ ಪ್ರಭುಗಳು, ಶಿವಶರಣರು, ಆಮೇಲೆ ಚಾಮರಸ ಆಗಿರ್ಬೋದು, ಆಮೇಲೆ ಕುಮಾರವ್ಯಾಸರಂತಹ ಒಂದು ಕವಿ ಪುಂಗರಾಗಿರ್ಬೋದು, ಆಮೇಲೆ ಪುರಂದರದಾಸರು, ಕನಕದಾಸರು. ಇವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸರಳವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಏನು ಮಾಡ್ತಾರೆ ಅಂತಂದ್ರೆ ಅನುಸರಿಸ್ತಾರೆ. ಓಕೆ, ಅದೇ ರೀತಿ ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಮತ್ತು ಸುಂದರವಾದ ಸಹಜವೂ ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಮಾತುಗಳಿಂದ ಹೃದಯ ಮುಟ್ಟುವಂತೆ ಏನು ಮಾಡ್ತಾರೆ ಅಂತಂದರೆ ಅಭಿವ್ಯಕ್ತಗೊಳಿಸ್ತಾರೆ. ಹೀಗೆ ಕನ್ನಡ ಭಾಷೆ ಅಂತಕ್ಕಂಥದ್ದು ಹದಗೊಳ್ತದೆ. ಅದೇ ರೀತಿ 19ನೇ ಒಂದು ಪ್ರಶ್ನೆ ನೋಡಿದ್ರೆ ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ವಚನಕಾರರಲ್ಲಿ ದೃಷ್ಟಿಯಲ್ಲಿ ಏನಪ್ಪ ಅಂದ್ರೆ ಅರಿವು ಅಂತಂದ್ರೆ ನಡೆನುಡಿಗಳ ಸಮನ್ವಯ ಅರಿವು ಅಂತೇಳಿ ಹೇಳ್ತಾರೆ. ಅಂದರೆ ತನ್ನಷ್ಟಕ್ಕೆ ತಾನು ಏನಪ್ಪ ಅಂದ್ರೆ ಇರುವ ಕೆಲಸ ಕೇವಲ ಏನಪ್ಪ ಅಂದ್ರೆ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ. ಅದು ಏನಪ್ಪ ಅಂದರೆ ಕ್ರಿಯೆ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ಒಂದು ತಿಳುವಳಿಕೆ ಮತ್ತು ಅದು ತರ್ಕವಲ್ಲ ಅಂತೇಳಿ ಹೇಳ್ತಾರೆ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಏನಂತಂದ್ರೆ ಅರಿವು ಅಂತೇಳಿ ಕೂಡ ಹೇಳ್ತಾರೆ.
ಇನ್ನು 20ನೇ ಪ್ರಶ್ನೆ ನೋಡೋದಾದ್ರೆ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಯಾವುವು ಅಂಥೇಳಿ. ಸೊ ಉತ್ತರವನ್ನು ನೋಡೋದಾದ್ರೆ, ಸೊ ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು. ಸೊ ಮದುವೆಯಾಗಿ ನನ್ನ ಒಂದು ನವ ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು. ಸೊ ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು. ಸೊ ಈಗಲೂ ಕೂಡ ಇದೆಯನ್ನು, ಆದರೆ ನೆಮ್ಮದಿಯಿಂದ ಬದುಕಲು ಈ ಒಂದು ಜನ ಬಿಡಬೇಕಲ್ಲ, ಯುದ್ಧವಂತೆ ಯುದ್ಧ ಅಂಥೇಳಿ. ಸೊ ಇಲ್ಲಿ ತಿರಸ್ಕಾರದ ಒಂದು ಮಾತನ್ನು ಏನು ಮಾಡ್ತಾಳೆ ಅಂತಂದ್ರೆ ಮುದುಕಿ ಹೇಳ್ತಾಳೆ. 21ನೇ ಪ್ರಶ್ನೆ ನೋಡೋದಾದ್ರೆ, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಅಂಥೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರ ನೋಡೋದಾದ್ರೆ, ಸೀತಾಪಹರಣದ ನಂತರ ಶೋಕ ತಪ್ತನಾದ ರಾಮನು ಗಿರಿವನಗಳನ್ನು ಕುರಿತು ದೊರೆಯುವಳೆ ಸೀತೆ, ಭೂಮಿ ಜಾತೆ ಆತ್ಮ, ಕಾಮ, ಕಲ್ಪಲತೆ, ದೊರೆಯುವಳೆ ಚೆಲುವೆ, ಗಿರಿವನಗಳೇ ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು ಅಂಥೇಳಿ ಸೀತೆಗಾಗಿ ಇಲ್ಲಿ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನನ್ನು ಕುರಿತು ಲಕ್ಷ್ಮಣನ ಏನು ಮಾಡ್ತಾನೆ ಅಂತಂದ್ರೆ, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗಿಡಲು ಕಾಂತಿಯನ್ನು ನೀಡುವವರು ಯಾರು? ಸೊ ರಾಮನೇ ಧೈರ್ಯಗಿಡಲು ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಅಂಥೇಳಿ ಈ ರೀತಿಯಾಗಿ ಇಲ್ಲಿ ಸಂತೈಸ್ತಾನೆ. ಓಕೆ, 22ನೇ ಪ್ರಶ್ನೆ, ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಅಂಥೇಳಿ. ಇಲ್ಲಿ ಕವಿ ಯಾರಂತಂದ್ರೆ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಒಂದು ಪ್ರಯತ್ನವನ್ನಲ್ಲಿ ಮಾಡಿದ್ದಾರೆ. ಸೊ ಕಾಲದ ಹಕ್ಕಿಯು ಯುಗಗಳ ಒಂದು ಆಗುಹೋಗುಗಳನ್ನು ತಿಕ್ಕಿ ತೀಡಿ ಕೆಟ್ಟ ಚರಿತ್ರೆಯನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಒಂದು ಪ್ರಗತಿಯಲ್ಲಿ ಕಾರಣವಾಗಿದೆ. ಸೊ ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯವನ್ನು ನೀಡಿ ಆಮೇಲೆ ಹೊಸಗಾಲದ ಹಸುಮಕ್ಕಳನ್ನು ಹರಿಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತದೆ ಅಂಥೇಳಿ ಕವಿ ಈ ರೀತಿಯಾಗಿ ವರ್ಣಿಸಿದ್ದಾರೆ. ಓಕೆ, ನೆಕ್ಸ್ಟ್ 23ನೇ ಪ್ರಶ್ನೆ, ಭಾರತ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯವೇನು ಅಂಥೇಳಿ. ಸೊ ಇದು ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೊಂಡು ಎಂದು ಸಲಹೆ ಮಾಡಿದಾಗ ದುರ್ಯೋಧನನು ಏನು ಹೇಳ್ತಾನೆ ಅಂತಂದ್ರೆ, ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ, ಸೊ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಅಂಥೇಳಿ ಈ ರೀತಿಯಾಗಿ ಒಂದು ಅಭಿಪ್ರಾಯವನ್ನು ಪಡ್ತಾನೆ. ಇನ್ನು 24ನೇ ಪ್ರಶ್ನೆ ನೋಡೋದಾದ್ರೆ, ಸೊ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂಥೇಳಿ. ಸೊ ಅದು ಉತ್ತರವನ್ನು ನೋಡೋದಾದ್ರೆ, ಸೊ ಇಲ್ಲಿ ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರುತ್ತಿರುವ ಹಕ್ಕಿಗಳು, ಮಣದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕೆ ಹರಿಯುವಂಥ ಸಂಭ್ರಮ. ಸೊ ವಸಂತನ ಆಗಮನದ ಹಿನ್ನೆಲೆಯಲ್ಲಿ ಇಳೆಯು ಸಂಭ್ರಮಿಸುತ್ತದೆ ಎಂದು ವಸಂತ ಮುಖ ತೋರಿಲ್ಲ ಸೊ ಕವನದಲ್ಲಿ ಒಂದು ಪ್ರಕೃತಿಯ ಸಂಭ್ರಮ ಅಂತಕ್ಕಂಥದ್ದು ವ್ಯಕ್ತವಾಗಿದೆ. ಇನ್ನು 25ನೇ ಪ್ರಶ್ನೆ, ಸೊ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಅಂತೇಳಿ ಸೊ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡೋದಾದ್ರೆ 1919 ಏಪ್ರಿಲ್ 13ರಂದು ಸೊ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಸಂಘಟಿಸಿದ್ದರು. ಸುಮಾರು 20,000 ಜನರಿದ್ದ ಅವರಿಗೆ ಯಾವ ಎಚ್ಚರಿಕೆಯನ್ನು ಕೊಡದ ಜನರಲ್ ಡಯರ್ ಸೊ ತನ್ನ ಸೈನಿಕರೊಡನೆ ಗುಂಡಿನ ಒಂದು ದಾಳಿಯನ್ನು ಏನು ಮಾಡ್ತಾನೆ ಅಂತಂದ್ರೆ ನಡೆಸಲು ಆಜ್ಞೆಯನ್ನು ಕೊಡ್ತಾನೆ. ಸೊ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ 400 ಜನ ಏನಾಗಿದ್ರು ಅಂತಂದ್ರೆ ಕೊಲ್ಲಲ್ಪಟ್ಟರು. ಸರಿಸುಮಾರು 1200ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಸೊ ಮಾರಣ ಹೋಮ ಅಂತಕ್ಕಂಥದ್ದು ಈ ಭಗತ್ ಸಿಂಗ್ನ ಒಂದು ಮನಸ್ಸಿನಲ್ಲಿ ಅಚ್ಚಳಿಯದ ಒಂದು ಪ್ರಭಾವ ಏನು ಮಾಡೋದೈತೆ ಅಂದ್ರೆ ಬೀರ್ತದೆ. 1921ರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ. ಸೊ ಒಂದಲ್ಲ ಒಂದು ದಿನ ಏನಪ್ಪ ಅಂದರೆ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ ಅಂಥೇಳಿ. ಸೊ ಆಗ ಕ್ರೂರವಾಗಿರ್ತಕ್ಕಂಥ ಒಂದು ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಅಂಥೇಳಿ ಹೇಳ್ತಾನೆ. ಇನ್ನು ಅದೇ ರೀತಿ 26ನೇ ಪ್ರಶ್ನೆ ನೋಡೋದಾದ್ರೆ, ಸೊ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂಥೇಳಿ. ಇಲ್ಲಿ ನೋಡೋದಾದ್ರೆ, ಶ್ರೀಗಂಧವನ್ನು ಕಡಿದು ಕೊರೆದು ತೇದಿದರು ಏನೇ ಆದರೂ ತನ್ನ ಒಂದು ಕಂಪನ ಇಲ್ಲಿ ಬಿಡುವುದಿಲ್ಲ. ಸೊ ಹಾಗೆ ಬಂಗಾರವು ಅಷ್ಟೇ ಏನಪ್ಪ ಅಂದ್ರೆ ಇಲ್ಲಿ ಕತ್ತರಿಸಿ ಬಡಿಸಿಕೊಂಡರೂ ಕೂಡ ಅಂತಂದ್ರೆ ತನ್ನ ಹೊಳಪನ್ನು ಇಲ್ಲಿ ಕಳೆದುಕೊಳ್ಳುವುದಿಲ್ಲ. ಹಾಗೆ ಕಬ್ಬನ್ನು ಸಹ ಗಾಣದಲ್ಲಿ ಅರೆದರೂ ಕೂಡ ಏನಪ್ಪ ಅಂದ್ರೆ ಕಾಯಿಸಿದರೂ ಕೂಡ ಇಲ್ಲಿ ತನ್ನ ಸಿಹಿಯನ್ನು ಬಿಡುವುದಿಲ್ಲ. ಅಂತೆ ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೆ ಒಳಪಡಿಸಿದರೂ ಕೂಡ ಏನಪ್ಪ ಅಂದ್ರೆ ಕೊಂದರೂ ಕೂಡ ಇಲ್ಲಿ ನಾನು ನಿನ್ನಲ್ಲಿ ಶರಣು ಎಂಬುದನ್ನು ಬಿಡುವುದಿಲ್ಲ ಅಂಥೇಳಿ ತನ್ನ ಆರಾಧ್ಯ ದೈವ ಶ್ರೀ ಶೈಲ ಮಲ್ಲಿಕಾರ್ಜುನನಲ್ಲಿ ಏನಪ್ಪ ಅಂದ್ರೆ ಶರಣಾಗುವ ಭಾವ ಇಲ್ಲಿ ಅಕ್ಕ ಮಹಾದೇವಿಯ ಒಂದು ವಚನದಲ್ಲಿ ವ್ಯಕ್ತವಾಗ್ತದೆ. ಸೊ ಅದೇ ರೀತಿ 7ನೇ ಪ್ರಶ್ನೆ ನೋಡೋದಾದ್ರೆ, ಪೈಗಳ ತಮ್ಮನ ಒಂದು ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಅಂಥೇಳಿ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ, ಸೊ ಪೈಗಳ ತಮ್ಮನ ನೂಲು ಏನಪ್ಪ ಅಂದ್ರೆ ಮದುವೆಯ ಒಂದು ದಿನಾಂಗಳದಲ್ಲಿ ಚಪ್ಪರ ಹಾಕಿದೆ
ಚಪ್ಪರದಲ್ಲಿ ಒಂದು ಕಡೆಯಿಂದ ಲಡ್ಡುಡಿಗೆಗಳನ್ನು ಕಟ್ಟುತ್ತಾರೆ, ಮತ್ತೊಂದು ಕಡೆ ಏನು ಮಾಡ್ತಾರೆ ಅಂತಂದ್ರೆ ಮಂಡಿಗೆಗಳನ್ನು ಮಡಚುತ್ತಾರೆ, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ. ಸೊ ಜೋಳದ ಒಂದು ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಏನಪ್ಪ ಅಂತಂದ್ರೆ ಚಪ್ಪರವೆಲೆಯಲ್ಲಿ ಗದ್ದಲವಾಗಿರ್ತದೆ. ಸೊ ಹೀಗೆ ಪೈಗಳ ತಮ್ಮ ನೂಲು ಮದುವೆಗೆ ಏನಪ್ಪ ಅಂತಂದರೆ ಸಿದ್ಧತೆಗಳನ್ನು ನಡೆಯುತ್ತಿದ್ದವು ಅಂತೇಳಿ ಉತ್ತರವನ್ನು ಬರೆಯಿರಿ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದ್ರೆ ಸೊ ಕವಿ ಪರಿಚಯ ಇರ್ತದೆ. ಸೊ ಪೂತಿ ನರಸಿಂಹಾಚಾರ್ಯ ಅಂತಕ್ಕಂಥವ್ರು ಅದರ. ಇವರು 1905ರಲ್ಲಿ ಏನಾಗ್ತಾರೆ ಅಂದ್ರೆ ಮಂಡ್ಯ ಜಿಲ್ಲೆಯ ಒಂದು ಮೇಲುಕೋಟೆಯಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಕೂಡ ಇದೆ. ಇನ್ನು ಇವರ ಒಂದು ಕೃತಿಗಳನ್ನು ನೋಡೋದಾದ್ರೆ ಅಹಲ್ಯದ, ಆಮೇಲೆ ಗೋಕುಲ ನಿರ್ಗಮನ ಅಂತಕ್ಕಂಥದ್ದು, ಆಮೇಲೆ ಶಬರಿ ಅಂತಕ್ಕಂಥದ್ದು, ಆಮೇಲೆ ಹಂಸದ ಮಯಂತಿ ಅಂತಕ್ಕಂಥದ್ದಿದೆ. ಸೊ ಇತರೆ ಒಂದು ಏನಾದವ ಅಂತಂದ್ರೆ ಕೃತಿಗಳಲ್ಲಿ ಅದಾವ. ಇನ್ನು ಇವರಿಗೆ ಏನಪ್ಪ ಅಂತಂದ್ರೆ ಒಂದು ಪ್ರಶಸ್ತಿಗಳು ಕೂಡ ದೊರಕ್ಯಾವ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತೇಳಿ, ಇನ್ನೊಂದು ಪಂಪ ಪ್ರಶಸ್ತಿ ಅಂತೇಳಿ ಕೂಡ ದೊರೆತಿದೆ. ಇನ್ನು 29ನೇದು ಸೊ ರನ್ನ ಅಂತಕ್ಕಂಥದ್ದು ಒಂದು ಕವಿ ಪರಿಚಯ ಇಲ್ಲಿ ಬರಬೇಕು. ಸೊ 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ಎಂಬಲ್ಲಿ ಏನಪ್ಪ ಅಂತಂದ್ರೆ ಜನಿಸ್ತಾರೆ. ಸೊ ಇವರ ತಂದೆ ಏನಪ್ಪ ಅಂತಂದ್ರೆ ಜೀವನ ವಲ್ಲಭ ಅಂತಕ್ಕಂಥವ್ರು, ತಾಯಿ ಅಬ್ಬಲಭ್ಯ ಅಂತಕ್ಕಂಥವ್ರು. ಇನ್ನು ಇವರು ಸಾಹಸ ಭೀಮ ವಿಜಯಂ ಅಂತಕ್ಕಂಥದ್ದು ಒಂದು ಗ್ರಂಥವನ್ನು ಅಥವಾ ಕೃತಿಯನ್ನು ಬರೀತಾರೆ. ಆಮೇಲೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತಕ್ಕಂಥದ್ದು ಕೂಡ ಇದೆ, ಪರಶುರಾಮ ಚರಿತಂ ಅಂಥದ್ದು ಕೂಡ ಇದೆ. ಇನ್ನು ಇವರಿಗೆ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಕೊಡ್ತಾರೆ. ಇನ್ನು ಛಂದಸ್ಸೋದ ಸೊ ಅದನ್ನು ನಿಮಗೆ ಇಲ್ಲಿ ಕೊಟ್ಟಿರ್ತೀನಿ, ನೀವೇನು ಮಾಡ್ಬೋದು ಅಂದ್ರೆ ಅದನ್ನು ನೋಡ್ಕೊಳ್ಬೋದು. ಮುಖ್ಯ ಪ್ರಶ್ನೆಯಲ್ಲಿ ನೋಡೋದ್ರೆ ಸೊ ಅಲಂಕಾರ ಕೂಡ ಅದ. ಸೊ ಅಲಂಕಾರ ಕೂಡ ಏನು ಮಾಡಿದ್ದೀನಿ ಅಂತಂದ್ರೆ ಕೊಟ್ಟಿದ್ದೀನಿ. ಸೊ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮಧುವನ್ನು ಗಿತ್ತಿಯಂತೆ ಶೋಭಿಸುತ್ತಿದ್ದವು ಅಂತೇಳಿ ಸೊ ಒಂದಿದೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಅಲಂಕಾರ ಉಪಮಾಲಂಕಾರ ಆಗ್ತದೆ. ಓಕೆ, ಮುಖ್ಯ ಪ್ರಶ್ನೆಯಲ್ಲಿ ನೋಡಿದ್ರೆ ಸೊ ಗಾದೆ ಮಾತು ಅಂತಕ್ಕಂಥದ್ದಿದೆ. ಸೊ ಗಾದೆ ಮಾತೆಯ ಒಂದು ಏನಂತಂದ್ರೆ ಮಹತ್ವವನ್ನು ಬರಿಬೇಕಾಗ್ತದೆ. ಸೊ ಮೊದಲೇದಲ್ಲಿ 32ನೇದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತಕ್ಕಂಥದ್ದಿದೆ. ಸೊ ಇದಂತೂ ಈಸಿಯಾಗಿರ್ತದೆ. ಸೊ ಅದನ್ನು ಬರಿತೀರಿ. ಇನ್ನು ಮತ್ತೊಂದು ಗಾದೆಯ ಮಾತು ಸೊ ಅಥವಾ ಅಲ್ಲಿ ನೋಡ್ಬೋದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತಕ್ಕಂಥದ್ದು. ಸೊ ಒಂದು ಏನಂತ ಅಂದರೆ ಗಾದೆ ಮಾತಿದೆ. ಸೊ ಅದನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಓಕೆ, ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಸೊ ಸಂದರ್ಭ ಸಾರಸ್ಯವನ್ನು ಇಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಸಂದರ್ಭಗಳನ್ನು ಕೊಟ್ಟಿದ್ದೇನೆ. ಸೊ ಅದನ್ನು ಇಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಇಲ್ಲಿ ಮತ್ತೆ ವಿಡಿಯೋ ಲೆಂದಿ ಆಗ್ತಿದ್ದೆ. ಸೊ ಅದನ್ನ ಇಲ್ಲಿ ನೋಡ್ಕೊಂಬೇಡ್ರಿ. ಸೊ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಅಂತಕ್ಕಂಥದ್ದಿದೆ. ಓಕೆ, ಇನ್ನು ಮುಖ್ಯ ಪ್ರಶ್ನೆ 10ರಲ್ಲಿ ಸೊ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು. ಸೊ ಇಲ್ಲಿ ಪದ್ಯ ಇರತಕ್ಕಂಥದ್ದು ಯಾವುದಂತಂದ್ರೆ ಕಲುಷಿತವಾದಿ ನದಿ ಜಲಗಳಿಗೆ ಅಂತೇಳಿ ಸೊ ಒಂದಿದೆ. ಇನ್ನು ಅಥವಾ ಏನಂತಂದ್ರೆ ಮತಗಳೆಲ್ಲವೂ ಪಥಗಳು ಎನ್ನುವ ಒಂದು ಅಂತಕ್ಕಂಥದ್ದು ಸೊ ಒಂದು ಪದ್ಯ ಇದೆ. ಸೊ ಅದನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಎರಡು ಕೂಡ ಇಲ್ಲಿ ಕೊಟ್ಟಿರ್ತೀನಿ. ಓಕೆ,
ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಪದ್ಯವನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯವನ್ನು ಆಧರಿಸಿಕೊಂಡು ಸಾರಾಂಶವನ್ನು ಬರೀಬೇಕು. ಹೌದು, ಇದು ಪದ್ಯವನ್ನು ಸೊ ನೀವು ನೋಡ್ಕೊಂಡ್ಬಿಡ್ರಿ. ಉರುವಿಯೋಳು ಕೌಸಲ್ಯ ಪಡೆದ ಕುವರಂ ರಾಮನವರ್ಮಣಿ ಅಂತಕ್ಕಂಥದ್ದಿದೆ. ಸೊ ಅದು ಹಳೆಗನ್ನಡ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯಗಳನ್ನ ಆಧರಿಸಿಕೊಂಡು ಇಲ್ಲಿ ನೀಡಿದ್ದೇನೆ. ಓಕೆ, ಇನ್ನು ಮುಖ್ಯ ಪ್ರಶ್ನೆ ನೋಡೋದಾದ್ರೆ ಸೊ 8 ವಾಕ್ಯದಲ್ಲಿ ಉತ್ತರ ಬೇಕು. ಲಾಂಗ್ ಕ್ವಶನ್ ಇರ್ತವೆ, 4 ಅಂಕದ ಪ್ರಶ್ನೆ ಇರ್ತವೆ. ಅದರೊಳಗೆ 41ನೇ ಪ್ರಶ್ನೆ ಏನಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗೆ ಆಯಿತು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದು ಲಾಂಗ್ ಕ್ವಶನ್ ಇರ್ತದೆ. ಇವರ ಬಗ್ಗೆ ನೋಡೋದಾದ್ರೆ ಏನಂತಂದ್ರೆ ಸೊ ಇವರು 1902 ಆಗಸ್ಟ್ 8ನೇ ತಾರೀಕಿನಂದು ಸೊ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಪಡೆದಿರ್ತಕ್ಕಂಥವರು ಯಾರಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಸೊ ಅವಾಗಿರ್ತಕ್ಕಂಥ ದಿವಾನರನ್ನ ಅಂತ ಹೇಳಿ ನೋಡಿದಾಗ ಕೆ ಶೇಷಾದ್ರಿ ಅಯ್ಯರ್ ಅಂತಕ್ಕಂಥವ್ರು ಇದ್ದರು. ಆಮೇಲೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ಸಾಧನೆಗಳು ನೋಡೋದಾದ್ರೆ ಸೊ ಪ್ರಜಾಪ್ರತಿನಿಧಿ ಸಭೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ ನ್ಯಾಯ ವಿಧಾಯಕ ಸಭೆ ಅಂತಕ್ಕಂಥದ್ದನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇನ್ನು ಸ್ಥಳೀಯ ಒಂದು ಸಂಸ್ಥೆಗಳನ್ನು ರಚನೆ ಮಾಡಿಕೊಂಡು ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಗ್ರಾಮ ನಿರ್ಮಲೀಕರಣ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಸೊ ವೈದ್ಯಕೀಯ ಸಹಾಯವನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ವಿದ್ಯಾ ಪ್ರಚಾರ ಅಂತಕ್ಕಂಥದ್ದು ಮಾಡ್ತಾರೆ. ನೀರಿನ ಒಂದು ಸೌಕರ್ಯ ಅಂತಕ್ಕಂಥದ್ದು ಕೂಡ ಒದಗಿಸಿಕೊಡ್ತಾರೆ. ಆಮೇಲೆ ಒಂದು ರೀತಿಯಲ್ಲಿ ಪ್ರಯಾಣ ಸೌಲಭ್ಯ ಕೂಡ ಒದಗಿಸಿಕೊಡ್ತಾರೆ. ಅಂದರೆ ಒಂದು ರೀತಿಯಲ್ಲಿ ರೈಲ್ವೆ ಮಾರ್ಗಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿಕೊಡ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಏನಂತಂದ್ರೆ ಇವರಿಗೆ ಸೊ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಇವರು ಬೆಂಗಳೂರಿನಲ್ಲಿ ಆರಂಭ ಮಾಡ್ತಾರೆ ಅಂತೇಳಿ ನೋಡ್ಬೋದು. ಇನ್ನು ಇವರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತೇಳಿ ಕೂಡ ಏನು ಮಾಡ್ಬೋದು ಅಂದರೆ ಕರಿಬೋದು. ಅಷ್ಟೇ ಅಲ್ಲದೆ ಜಲವಿದ್ಯುತ್ ಯೋಜನೆ ಅಂತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ ಮೊದಲ ಸೌದೆ ಯಾವುದು ಅಂತಂದ್ರೆ ಶಿವನ ಸಮುದ್ರ ಬಳಿ ಕಾವೇರಿ ನದಿಗೆ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇದೇನಂತಂದ್ರೆ ಕಾಲುವೆಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಸೌದೆ ಯಾವುದು ಅಂತಂದರೆ ಇಲ್ಲಿ ಮುಖ್ಯವಾಗಿ 1907ರಲ್ಲಿ ಸೊ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತೇಳಿ ಕರಿತೀವಿ. ಸೊ ಅದು ಕೂಡ ಒಂದು ಸಾಧನೆ. ಇನ್ನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಒಂದು ವಿದ್ಯಾಭ್ಯಾಸವನ್ನು ಕೂಡ ಇಲ್ಲಿ ಉಚಿತ ಮತ್ತು ಕಡ್ಡಾಯ ಸೊ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇನ್ನು ಮೈಸೂರು ವಿಶ್ವವಿದ್ಯಾಲಯವನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತಕ್ಕಂಥದ್ದು ಕೂಡ ಪ್ರಾರಂಭ ಮಾಡ್ತಾರೆ. ಇನ್ನು ಇವರ ಒಂದು ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಒಂದು ಮಾದರಿ ರಾಜ್ಯವಾಗಿ ಈ ರೀತಿಯಾಗಿ ಕಂಡುಬರ್ತದೆ. ಇನ್ನು ಮತ್ತೊಂದು ಪ್ರಶ್ನೆ ಅಥವಾ ಪ್ರಶ್ನೆ ಏನಂತಂದ್ರೆ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಿಗೆ ಸಲ್ಲಿಸಿದ ಸೇವೆಗಳನ್ನು ಕುರಿತು ಬರೆಯಿರಿ ಅಂತೇಳಿ. ಸೊ ಇವರು ಅನೇಕ ಒಂದು ಸೇವೆಗಳನ್ನು ಇಲ್ಲಿ ಕೊಡ್ತಾರೆ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಪ್ಪ ಅಂತಂದರೆ ವಿಶ್ವೇಶ್ವರಯ್ಯನಲ್ಲಿ ದಿವಾನರಾಗಿ ನೇಮಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಡಳಿತದಲ್ಲಿ ಹೊಸ ಮಾದರಿಯನ್ನು ಸೊ ಅನುಷ್ಠಾನಗೊಳಿಸಿ ಕಚೇರಿಗಳ ಒಂದು ಕೆಲಸ ಕಾರ್ಯಗಳಲ್ಲಿ ಏನಪ್ಪ ಅಂತಂದರೆ ಸುಧಾರಣೆಗಳನ್ನು ತರ್ತಾರೆ. ಆಡಳಿತದಲ್ಲಿ ಅಷ್ಟೇ ಅಲ್ಲದೇನಪ್ಪ ಅಂತಂದ್ರೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತನ್ನು ಕೂಡ ಕೊಡ್ತಾರೆ. ಇನ್ನು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಏನಪ್ಪ ಅಂತಂದ್ರೆ ಕೇಂದ್ರೀಕೃತವಾಗಿರ್ತಕ್ಕಂಥ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಕೂಡ ಇಲ್ಲಿ ಪ್ರತ್ಯೇಕಗೊಳಿಸ್ತಾರೆ. ಸೊ ಈ ರೀತಿ ಅನೇಕ ಒಂದು ಸುಧಾರಣೆಗಳನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ವಿಶ್ವೇಶ್ವರಯ್ಯವರು ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮಾಡ್ತಾರೆ. ಸೊ ಅದನ್ನ ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ಭದ್ರಾವತಿ ಮತ್ತು ಕಬ್ಬಿನ ಉಕ್ಕಿನ ಕೈಗಾರಿಕೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಆಮೇಲೆ ಕೈಗಾರಿಕರಣ ಇಲ್ಲವೇ ವಿನಾಶ ಅಂತಕ್ಕಂಥದ್ದು ಈ ಒಂದು ಮಾತನ್ನು ಹೇಳ್ತಾರೆ. ಇನ್ನು ಅನೇಕ ಒಂದು ಏನು ಮಾಡ್ತಾರೆ ಅಂತಂದರೆ ಸುಧಾರಣೆಗಳನ್ನು ಇಲ್ಲಿ ಮಾಡ್ತಾರೆ. ಸೊ ಅದನ್ನ ಇಲ್ಲಿ ನೋಡ್ಕೊಳ್ಬೋದು. ಓಕೆ, ಇನ್ನು ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಅಂತೇಳಿ. ಸೊ ಇದು ಕೂಡ ನೋಡ್ಕೊಂಬೇಡ್ರಿ ಇಲ್ಲಿ ಅದ. ಸೊ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಸೊ ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರತಕ್ಕಂಥದ್ದು ಏನಂತಂದ್ರೆ ಪಾಂಡವರು ಸೋದರರಂತ ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತೇಳಿ. ಸೊ ಇದು ಕೂಡ ಅದ. ಸೊ ನೋಡ್ಕೊಳ್ಬೋದು ನೀವೇ.
ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಸೊ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಏನು ಮಾಡಬೇಕು, ಇಲ್ಲಿ ಉತ್ತರವನ್ನು ಬರೀಬೇಕು. ಸೊ ಇಲ್ಲಿ ಗದ್ಯ ಭಾಗವನ್ನು ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ಇನ್ನು ಪ್ರಶ್ನೆಗಳೇನಂತಂದ್ರೆ ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ ಅಂತೇಳಿ ಒಂದು ಪ್ರಶ್ನೆನ ಸೊ ಈ ಒಂದು ಪದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಅದೇ ರೀತಿ ಮಳೆಗಾಲದಲ್ಲಿ ಭೂಮಿಯ ಒಡಲು ಏಕೆ ತುಂಬುವುದಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೂ ಕೂಡ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ಅದನ್ನು ಇಲ್ಲಿ ನೋಡ್ಕೊಳ್ಬೋದು. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಒಂದು ಪತ್ರ ಅಂತಕ್ಕಂಥದ್ದಿದೆ. ಸೊ ಏನು ವಿಷಯ ಏನಪ್ಪ ಅಂದರೆ, ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ಅವಿನಾಶ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಮಳೆ ಕೊಯ್ದು ತೊಟ್ಟಿ ನಿರ್ಮಿಸುವಂತೆ ಕೋರಿ ನಗರಸಭೆ ಆಯುಕ್ತರಿಗೆ ಒಂದು ಪತ್ರವನ್ನು ಬರೀಬೇಕು. ಸೊ ಇವರಿಂದ ಸೊ ಅವಿನಾಶ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಉಡುಪಿ ಅಂತಕ್ಕಂಥದ್ದು ಬರೀಬೇಕು. ಇನ್ನು ಇಲ್ಲಿ ಸ್ಥಳ ಮತ್ತು ದಿನಾಂಕ ಅಂತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಬರೀಬೇಕಾಗ್ತದೆ. ಇನ್ನು ಇವರಿಗೆ ಬರೆದು ಸೊ ಮಾನ್ಯ ಆಯುಕ್ತರು ನಗರಸಭೆ ಒಂದು ಉಡುಪಿ ಅಂತಕ್ಕಂಥದ್ದು ಬರೀಬೇಕು. ಸೊ ಉಡುಪಿ ಜಿಲ್ಲೆ ಪಿನ್ ಕೋಡ್ ಕೂಡ ಬರೀಬೇಕು. ಓಕೆ, ನೆಕ್ಸ್ಟು ಮಾನ್ಯರೇ ಅಂತಕ್ಕಂಥದ್ದು ಬರೆದು ಸೊ ವಿಷಯವನ್ನು ಇಲ್ಲಿ ಬರೀಬೇಕು. ವಿಷಯವನ್ನು ಆಲ್ರೆಡಿ ಕೊಟ್ಟಿದ್ದೇನೆ. ಸೊ ಅದನ್ನು ಇಲ್ಲಿ ನೀವು ಗಮನಿಸ್ಬೋದು. ಓಕೆ, ಲಾಸ್ಟ್ ಧನ್ಯವಾದಗಳೊಂದಿಗೆ ಅಂತೇಳಿ ಬರೀಬೇಕು. ಇಂತೆ ತಮ್ಮ ವಿಶ್ವಾಸಿ ಅವಿನಾಶ್ ಅಂತೇಳಿ ಬರೀರಿ. ಇನ್ನು ಮತ್ತೊಂದು ಪತ್ರ ಇದೆ. ಸೊ ಅದನ್ನು ನೀವಿಲ್ಲಿ ನೋಡ್ಕೊಳ್ಬೋದು. ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತೇನೆ. ಓಕೆ, ಇನ್ನು ಸೊ ಒಂದು ವಿಷಯದಲ್ಲಿಪ್ಪ ಅಂದ್ರೆ ಪ್ರಬಂಧವನ್ನು ಬರೀಬೇಕು. ಅದು ಪ್ರಬಂಧ ಯಾವುದಂತಂದ್ರೆ ಸಾಮಾಜಿಕ ಪಿಡುಗುಗಳು ಅಂತಕ್ಕಂಥ ಒಂದು ಏನಂತೈತೆ ಅಂದರೆ ಇಲ್ಲಿ ಪ್ರಬಂಧ ಬರೀಬೇಕು ಈ ಒಂದು ವಿಷಯದ ಕುರಿತಾಗಿ. ಸೊ ಮೊದಲು ಏನು ಬಿಡಬೇಕಪ್ಪ ಅಂದ್ರೆ ಪೀಠಿಕೆಯನ್ನು ಬರೀರಿ. ಆಮೇಲೆ ವಿಷಯ ನಿರೂಪಣೆ ಅಂತಕ್ಕಂಥದ್ದನ್ನು ಬರೀರಿ. ಇನ್ನು ಈ ಸಾಮಾಜಿಕ ಪಿಡುಗುಗಳನ್ನ ನಿವಾರಣೆ ಮಾಡ್ತಕ್ಕಂಥವುಗಳು ಸೊ ನಿವಾರಣಾ ಅಂಶಗಳನ್ನ ಇಲ್ಲಿ ನೀವು ಬರೀರಿ. ಓಕೆ, ಇನ್ನು ಕೊನೆಯದಾಗಿ ಉಪಸಂಹಾರ ಅಂತಕ್ಕಂಥದ್ದನ್ನು ಇಲ್ಲಿ ಲಾಸ್ಟ್ ಹಾಕಿರಿ. ಇನ್ನು ಮತ್ತೊಂದು ಅಥವಾ ಇದೆ. ಸೊ ಅದೇನಂತಂದರೆ ಶಾಲಾ ಸಂಸತ್ತಿನ ಚಟುವಟಿಕೆಗಳಂತೇಳಿ ಸೊ ಸೇಮ್ ಪೀಠಿಕೆ ಹಾಕಬೇಕು. ವಿಷಯ ನಿರೂಪಣೆ ಅಂತಕ್ಕಂಥದ್ದು ಮಾಡಬೇಕಾಗ್ತದೆ. ಅದೇ ರೀತಿ ಈ ಶಾಲಾ ಸಂಸತ್ತಿನ ಕುರಿತು ಒಂದಿಷ್ಟು ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ರೀ. ಅದನ್ನು ಇಲ್ಲಿ ನೋಡ್ಕೊಳ್ಬೋದು. ಸೊ ಕೊನೆಯದಾಗಿ ಉಪಸಂಹಾರ ಅಂತಕ್ಕಂಥದ್ದನ್ನು ಹಾಕಿರಿ. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ 10ನೇ ತರಗತಿ ಸೊ ನಾಳೆ ನಡೆಯಲಿರ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಇನ್ನು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.